ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಒಂದು ಮಾರ್ಕೆಟ್ ಅಪ್ಡೇಟ್ಸ್ ನೋಡೋಣ ಕ್ವಿಕ್ ಆಗಿ. ಏನೋ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಐ ಥಿಂಕ್ ನನ್ನ ಸ್ಕ್ರೀನ್ ಆಲ್ರೆಡಿ ಶೇರ್ ಮಾಡ್ತಾ ಇದ್ದೀನಿ ನಾನು. ಮುಖ್ಯವಾಗಿ ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಏನು ನಡೀತಾ ಇದೆ ನೋಡ್ಕೊಂಬರೋಣ. ಎಕನಾಮಿ ಎನಿ ಕಂಟ್ರೋಲಲ್ಲಿ ಐ ಜಸ್ಟ್ ಚೆಕ್ ಗ್ಲೋಬಲ್ ಮಾರ್ಕೆಟ್ಸ್. ಯು ಎಸ್ ಮಾರ್ಕೆಟ್ಸ್ ಮತ್ತು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲವೂ ಗ್ರೀನಲ್ಲಿದೆ. ಡೋ ಜೋನ್ಸ್ ಬಂದು 29 ಪಾಯಿಂಟ್ಸ್ ಅಪ್ ಆಗಿದೆ. ವೆರಿ ಸ್ಮಾಲ್ ಥಿಂಗ್, 0.04. ಆ್ಯಕ್ಚುಲಿ ನೆಗೆಟಿವ್ ಇತ್ತು, ಇವಾಗ ಪಾಸಿಟಿವ್ ಟರ್ನ್ ಆಗಿದೆ. S&P 500 ಬಂದು 1.75% ಅಪ್ ಆಗಿದೆ. ನ್ಯಾಸ್ಡ್ಯಾಕು ಮೋರ್ ದೆನ್ 2%. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಆಲ್ಮೋಸ್ಟ್ 0.06 ಅಪ್ ಆಗಿದೆ. ಇಟ್ಸ್ ಅ ವೆರಿ ಗುಡ್ ಸೈನ್. ಮತ್ತು ನಮ್ಮ ಗಿಫ್ಟ್ ನಿಫ್ಟಿ ಆ್ಯಕ್ಚುಲಿ ಓಪನಿಂಗಲ್ಲಿ ಪಾಸಿಟಿವ್ ಇದ್ದಿದ್ದು, ಇವಾಗ ಒಂದು 44 ಪಾಯಿಂಟ್ಸ್ ಡೌನ್ ಆಗಿದೆ. ನೋಡುವ ಟ್ರೆಂಡ್ ಯಾವ ಕಡೆ ಇದೆ ಅಂತ. ಅದು ಬಿಟ್ಟರೆ ನಮ್ಮ ನೆಕ್ಸ್ಟ್ ಒನ್ ಗೋಲ್ಡ್ ಆಯಿಲ್ ಏನಾದ್ರು ಅದನ್ನು ನೋಡೋಣ. ಬ್ರೆಂಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಕ್ರೂಡ್ ಕೂಡ ಸ್ವಲ್ಪ ವೇರಿಯೇಷನ್ ಇದೆ. ಕರೆನ್ಸಿಗೆ ಬಂದರೆ USD ಏನಾದ್ರು ನಿನ್ನೆ 95.77 ಕ್ಲೋಸ್ ಆಗಿತ್ತು. 95.43 ಅಂದರೆ ಆಲ್ಮೋಸ್ಟ್ 30 ಪೈಸಾ ಸ್ಟ್ರಾಂಗ್ ಆಗಿದೆ, ಅಪ್ ಆಗಿದೆ. ದಟ್ಸ್ ಎ ಗುಡ್ ಸೈನ್. ನೆಕ್ಸ್ಟು ಎಕನಾಮಿಕ್ ಕ್ಯಾಲೆಂಡರು ನೋಡುವ. ಎಕನಾಮಿಕ್ ಕ್ಯಾಲೆಂಡರ್ ಏನಾದರೂ ಮೇಜರ್ ನ್ಯೂಸ್ ಇದೆಯಾ ಅಂತ ಆ್ಯಕ್ಚುಲಿ ನಿನ್ನೆನೇ ನೋಡಿದ್ವಿ. ನಿನ್ನೆ ಯಾವುದೂ ನ್ಯೂಸ್ ಇಲ್ಲದೆ ಇದ್ದಿದ್ದರಿಂದ ನಿನ್ನೆನೇ ಒಂದ್ಸಲ ಚೆಕ್ ಮಾಡಿದ್ವಿ ಇವತ್ತು ಏನಿದೆ ಅಂತ. ಇವತ್ತು ಆ್ಯಕ್ಚುಲಿ 4 ಗಂಟೆಗೆ, ಈ ಒಂದು 4 ಗಂಟೆ ಮತ್ತು 5 ಗಂಟೆಗೆ ಇಂಡಿಯಾಗೆ ರಿಲೇಟೆಡ್ ಈ ಥರ ಬೇರೆ ಬೇರೆ ನ್ಯೂಸ್ ಅಪ್ಡೇಟ್ಸ್ ಇದೆ. ಇನ್ಫ್ಲೇಷನ್ನು ಮಂತ್ ಇಯರ್ ಆನ್ ಇಯರ್ ಇದೆ. ಎಷ್ಟಿರುತ್ತೆ ಅಂತ ನೋಡಬೇಕು. ಪ್ರೀವಿಯಸ್ ಮೆನ್ಷನ್ ಆಗಿರುತ್ತೆ. ನಮ್ಗೆ ಆ್ಯಕ್ಚುಯಲ್ ಬಂದಾಗ ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅದನ್ನೆಲ್ಲ ನಾವು ಇನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನಮ್ಮ ಆ್ಯಕ್ಚುಲಿ ಇವತ್ತಿನ ಮಾರ್ಕೆಟ್ಗೆ ಏನು ಅಫೆಕ್ಟ್ ಆಗಲ್ಲ ಈ ಅಪ್ಡೇಟ್ಸು, ಬಿಕಾಸ್ ನಮ್ಮ ಮಾರ್ಕೆಟ್ ಈಗಾಗಲೇ ಮುಗ್ದೋಗಿರುತ್ತೆ, ಅದು ಆಗುತ್ತೆ. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಟಾಪಿಕ್ ನಮಗೆ ಮೇಜರ್ ನ್ಯೂಸ್. ಇವತ್ತಿನ ಮೇಜರ್ ನ್ಯೂಸ್ ಏನಿದೆ ಅಂತ ಅಂದರೆ ಮುಖ್ಯವಾಗಿ US ನಮ್ಮ ಪ್ರೆಸಿಡೆಂಟ್ ಟ್ರಂಪು ಏನು ಇರಾನ್ ಜೊತೆಗೆ ಪೀಸ್ ಡೀಲ್ ನಡೀತಾ ಇದೆ, ಅದು ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ಒಂದು ಕ್ಯೂ ಕೊಟ್ಟಿರೋದು ನಿನ್ನೆ. ಮೋಸ್ಟ್ಲಿ ಅದೇ ಕಾರಣಕ್ಕೆ ಕ್ರೂಡ್ ಆಯಿಲ್ ಪ್ರೈಸ್ ತುಂಬ ಡ್ರಾಸ್ಟಿಕ್ ಒಂದು ಕರೆಕ್ಷನ್ ತೊಗೊಂಡಿದೆ. ಚಾರ್ಟ್ ನೋಡುವಾಗ ಅದನ್ನು ಇದು ನೋಡೋಣ. ಅದರ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ನಮಗೆ ಆಯಿಲ್ ಪ್ರೊಡಕ್ಷನ್ಸ್ ಇರ್ಬೋದು, ಆಯಿಲ್ ರಿಫೈನರೀಸ್ ಇರ್ಬೋದು, ಪೇಂಟ್ ಇರ್ಬೋದು, ಆ ಥರ ಕನೆಕ್ಟೆಡ್ ಸೆಕ್ಟರ್ಸ್ ಏನೇನಿದೆ ಆ ಸ್ಟಾಕ್ಸ್ಗಳೆಲ್ಲ ಒಂದು ಸ್ವಲ್ಪ ರಿಕವರಿ ಆಗ್ತವೆ. ಯಾಕೆಂದರೆ ಅದಕ್ಕೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ಸ್ ಇರುತ್ತೆ. ಬಿಟ್ಟರೆ FIDI ಆಕ್ಟಿವಿಟಿ ಏನು ಮಾಡಿದ್ದಾರೆ ನಿನ್ನೆ ಅಂತ ನೋಡಿದಾಗ ನಮಗೆ ಓವರಾಲ್ NSE BSE ಮತ್ತು MSCI ಇಂದ ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟಿಂದ ಇಟ್ಕೊಂಡು DIS ನೆಟ್ ಬಯರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 4,000 ಕ್ರೋರ್ಸ್ಗೆ 4,000 ಕೋಟಿ, 4,224 ಕೋಟಿ ಬೈ ಮಾಡಿದ್ದಾರೆ. FII ಆಲ್ಮೋಸ್ಟ್ ಹತ್ರ 2,000 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. FIIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ನೋಡೋಣ ಯಾವಾಗ ಅವರಿಗೆ ಇಂಡಿಯನ್ ಮಾರ್ಕೆಟ್ ಅಟ್ರಾಕ್ಟಿವ್ ಆಗುತ್ತೆ ಬಯರ್ಸ್ ಕನ್ವರ್ಟ್ ಆಗೋಕ್ಕೆ ಅಂತ. ಮಾರ್ಕೆಟ್ ಮೋಡ್ ಸ್ಕೋರು ಇವತ್ತು ಬಂದು ನಾನು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ ಔಟ್ ಆಫ್ 10 ಮೇ ಬಿ 7.5 ಸ್ಕೋರ್ ಕೊಡ್ಬೋದು. ಯಾಕೆ ಅಂತಂದರೆ ಓವರಾಲ್ ಆಗಿ ಸ್ಟೇಟ್ ಆಫ್ ಹಾರ್ಮಸ್ ಓಪನ್ ಆಗುತ್ತೆ ಗ್ರಾಜುವಲಿ ಅಂತ ಹೇಳಿರೋದು, ವಾರ್ ಇದು ಎಫೆಕ್ಟ್ ಕಡಿಮೆ ಆಗಿ ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ರೆಡ್ಯೂಸ್ ಆಗಿರೋದು, ಆ್ಯಂಡ್ ನಾವು ಆಗಲೇ ನೋಡಿದಂಗೆ INR ಇಂಡಿಯನ್ ರುಪಿ ಕೂಡ 30 ಪೈಸೆಷ್ಟು ಸ್ಟ್ರಾಂಗ್ ಆಗಿರೋದು. ಇದೆಲ್ಲ ನೋಡಿದಾಗ ಮತ್ತು US, ಯುರೋಪು ಮತ್ತು ಏಷ್ಯನ್ ಮಾರ್ಕೆಟ್ಸ್, ಅದರ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಒಂದು ಪಾಸಿಟಿವ್ ಔಟ್ಲುಕ್ಕನ್ನು ನಮಗೆ ಕೊಟ್ಟಿರೋದ್ರಿಂದ ಇವತ್ತು ನಾನು ಪಾಸಿಟಿವ್ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಮೂಡ್ನ ಇನ್ ಮಾರ್ಕೆಟ್. ಟ್ರೇಡ್ ಸೆಟಪ್ ಕ್ವಿಕ್ ಆಗಿ ಟ್ರೇಡ್ ಸೆಟಪ್ ನೋಡುವ. ಫಸ್ಟು ನಿಫ್ಟಿ. ನಿನ್ನೆ ನಮ್ಮ ಅನಾಲಿಸಿಸ್ ಏನಿತ್ತು, ಪ್ರೈಸ್ ಬ್ರೋಕ್ ಪೀರಿಯಲ್ ಅಂದರೆ ನಿನ್ನೆ ಓಪನಿಂಗ್ ಇಲ್ಲ ಆಯಿತು, ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿ ಅದು ಮೇಲಕ್ಕೆ ಹೋಗ್ತಾ ಇತ್ತು. ಇದನ್ನು ಫಿಬ್ ರಿಟ್ರೇಸ್ಮೆಂಟ್ ಆಗಿ ನೋಡಿದಾಗ ಫಿಬ್ ಲೆವೆಲ್ಸ್ ಅದು ಆಲ್ಮೋಸ್ಟ್ 0.6 ಲೆವೆಲ್ಗೆ ಫಿಬ್ ಹೋಗಿ ಅಲ್ಲಿ ಅದು ನೆಗೆಟಿವ್ ಇದು ಕೊಡ್ತು. ಸೊ ನಾನು ಇಲ್ಲಿಂದ ಒಂದು ಟ್ರೇಡ್ ತೊಗೊಂಡಿದ್ದೆ, ಒಂದು ಸಣ್ಣ ಪ್ರಾಫಿಟು. ಅದು ಯಾವಾಗ ನೆಗೆಟಿವ್ ಕ್ಯೂ ಕೊಡ್ತೋ, ಸೊ ಮೈ ಟಾರ್ಗೆಟ್ ವಾಸ್ ಸ್ಟಿಲ್ ಹಿಯರ್. ನನ್ನ ಎಸ್ಟರ್ಡೇ ಹೈ ತನಕ ನಾನು ಟಾರ್ಗೆಟ್ ಇದ್ದವನು, ಕೊನೆಗೆ ಇಲ್ಲಿ ನೆಗೆಟಿವ್ ಆಗ್ತಾ ಇದೆ ಅಂತ ಒಂದು 0.6% ನೆಗೆಟಿವ್ ಆಗ್ತಾ ಇದೆ ಅಂತ ಬಂದಾಗ ಅಲ್ಲಿ ಆ ಟ್ರೇಡನ್ನು ಕ್ಲೋಸ್ ಮಾಡಿದೆ. ಈ ಒಂದು ಕ್ಯಾಂಡಲ್ ಆದಮೇಲೆ ಒಂದು ಸಣ್ಣ ಟ್ರೇಡನ್ನು ಇಟ್ಟೆ. ಸೊ ಐ ಕುಡ್ ಕ್ಯಾಚ್ ಫ್ಯೂ ಪಾಯಿಂಟ್ಸ್ ಅಲ್ಲಿ. ಇವತ್ತೇನಾಗ್ತಿದೆ ಅಂತಂದರೆ ಓಪನಿಂಗ್ಗೆ, ಯಾಕೆಂದರೆ ಮಾರ್ಕೆಟ್ ನ್ಯೂಸ್ ಚೆನ್ನಾಗಿರೋದ್ರೆ ಓಪನಿಂಗ್ಗೆ ಪ್ರೀವಿಯಸ್ ಡೇ ಹೈ ಆಗಿದೆ. ಆ್ಯಕ್ಚುಲಿ ಮೊನ್ನೆಯ ಒಂದು ಟಾಪ್ ತನಕ ಅದು ಹೈ ಆಗಿ ನಿನ್ನೆಯ ಪ್ರೀವಿಯಸ್ ಡೇ ಹೈ ಬಂದು ಇವಾಗ ಸಪೋರ್ಟ್ ತಗೋತಾ ಇದೆ. ಇಲ್ಲಿಂದ ನನಗೆ ನನ್ನ ಒಂದು ಸ್ಟ್ರಾಟಜಿ ಇರೋದು 30 ಮಿನಿಟ್ ಬ್ರೇಕ್ ಮತ್ತು ರಿಟೆಸ್ಟ್. 30 ಮಿನಿಟ್ ಬ್ರೇಕ್ ಆಗಿದೆ, ಬಟ್ ಅದು ಇಲ್ಲಿ ಆಗಿದೆ ವೆರಿ ಕ್ರೂಷಿಯಲ್ ಪಾಯಿಂಟು, ಪ್ರೀವಿಯಸ್ ಡೇ ಹೈಯಲ್ಲಿ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ ಹೈ ಇದೆ. ಸೊ ನನಗೆ ನ್ಯಾಚುರಲಿ ನಾನು ಮಾರ್ಕೆಟ್ ಬೀಳುತ್ತೆ ಅನ್ನೋ ಕಡೆಗೆ ಗಮನ ಕೊಡಲ್ಲ,
ಮಾರ್ಕೆಟ್ ಮೇಲೆ ಹೋಗೋಕೆ ಏನೇನು ಪಾಯಿಂಟ್ಸ್ನ ಇವತ್ತು ಪ್ರೂವ್ ಮಾಡುತ್ತೆ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಒಂದು, ಪ್ರೀವಿಯಸ್ ಡೇ ಹೈಗೆ ಬಂದು ಅಲ್ಲಿಂದ ಸಪೋರ್ಟ್ ತಗೋತಾ ಇದೆ. ಇನ್ನೊಂದು, ಅದು 30 ಮಿನಿಟ್ ರೇಂಜಿಂದ ಬ್ರೇಕ್ ಮಾಡುತ್ತಾ ಅಂತ ನೋಡಬೇಕು. ಅದು ಬಿಟ್ರೆ ವೀಕ್ಲಿ ಸಪೋರ್ಟ್ ಝೋನ್ಸ್ ಅಥವಾ ರೆಸಿಸ್ಟೆನ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕು. ಮೋಸ್ಟ್ಲಿ ನನ್ನ ಟ್ರೇಡ್ ಇವತ್ತು ಪುಟ್ನ ಸೆಲ್ ಮಾಡೋ ಕಡೆನೇ ಇರುತ್ತೆ. ಬಿಕಾಸ್ ಇವತ್ತು ಮಾರ್ಕೆಟ್ ಏನೋ ಮೂಡ್ ಪಾಸಿಟಿವ್ ಇದೆ. ಅದು ಆಕ್ಚುಲಿ ರೇಂಜ್ ಒಳಗಡೆ ಕ್ಲೋಸ್ ಆಗ್ತಾ ಇದೆ. ನನಗೊಂದು ರೀಟೆಸ್ಟ್ ಕೊಡಬೇಕು. ಒಂದು ರೀಟೆಸ್ಟ್ ಕೊಟ್ಟು ಅಥವಾ ಒಂದು ಇನ್ನೂ ಮೂವಿಂಗ್ ಆವರೇಜ್ ಕಡೆ ಸಪೋರ್ಟ್ ತೊಗೊಂಡ್ರೆ ನಾನು ನಿಫ್ಟಿನ ಬೈ ಮಾಡ್ತೀನಿ ಅಥವಾ ಪುಟ್ನ ಸೆಲ್ ಮಾಡ್ತೀನಿ ಬೇಸ್ಡ್ ಆನ್ ನನ್ನ ಒಂದು ಡೆಲ್ಟಾ ಪಾಯಿಂಟ್ಸ್ ಏನಿದೆ. ಇವತ್ತು ಶುಕ್ರವಾರ, ಇವತ್ತು ಆ್ಯಕ್ಚುಲಿ ಬೈ ಮಾಡ್ಬೋದು ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್. ಸೊ ನಿಫ್ಟಿ ಆಯಿತು. ಗೋಲ್ಡ್ ನೋಡೋಣ. ಇದು ಗೋಲ್ಡ್ ಕೂಡ ನಮಗೆ ನಿನ್ನೆ ಏನಿತ್ತು, ಪ್ರೈಸ್ ಮೂಡ್ ಅಪ್ ಟು ಟೇಕ್ PDL ಲಿಕ್ವಿಡಿಟಿ ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ನಿನ್ನೆ ಇಲ್ಲಿ ಆಕ್ಚುಲಿ ಓಪನ್ ಆಯಿತು ಕೆಳಗಡೆಗೆ, ಪ್ರೀವಿಯಸ್ ಡೇ ಲೋಗಿಂತ ಕೆಳಗಡೆಗೆ ಮೇಲಕ್ಕೆ ಹೋಯ್ತು. ಪ್ರೀವಿಯಸ್ ಡೇ ಲೋ ತನಕ ಹೋಗಿ ಅಲ್ಲಿ ಒಂದು ಲಿಕ್ವಿಡಿಟಿ ಗ್ರಾಫ್ನ ತಗೊಂಡು ಒಂದು ಪ್ರೈಸ್ ಆಕ್ಷನ್ ಮಾಡಿ ಪುನಃ ವಾಪಸ್ ಅದೇ ರೇಂಜಿಗೆ ಬಂತು. ಫೈನಲಿ ಅದು ಒಂದು ಹೈನ ಕೊಟ್ಟು ಆಲ್ಮೋಸ್ಟ್ ಟುವರ್ಡ್ಸ್ ಎಂಡಿಂಗ್ಗೆ 11 ಗಂಟೆ ಅಷ್ಟರಲ್ಲಿ ಈ ಕ್ಯಾಂಡಲ್ ಬಂದಿರೋದು. ಮೋಸ್ಟ್ಲಿ ಬಿಕಾಸ್ ಲೈಕ್ ಗೋಲ್ಡ್ ಯಾವಾಗಲೂ ಒಂದು ಸೇಫ್ ಹ್ಯಾವನ್ ಅದು ಪ್ರೂವ್ ಮಾಡ್ತಾನೆ ಬಂದಿರೋದ್ರಿಂದ ಇದಕ್ಕೆ ಇನ್ವೆಸ್ಟ್ಮೆಂಟ್ ಹರಿವು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಇದು ಇವತ್ತಿನ ಒಂದು ಟ್ರೆಂಡ್ ನೋಡಿದ್ರೆ ಅದು ಓಪನ್ನು ನಿನ್ನೆ ಹೈಗಿಂತ ಓಪನ್ ಆಗಿದೆ. ಸೇಮ್ ನಿಫ್ಟಿ ಥರನೇ ಬಿಹೇವಿಯರ್ ಕಾಣಿಸ್ತಾ ಇದೆ. ಇವತ್ತು ಓಪನ್ ಆಗಿದೆ, ಪ್ರೀವಿಯಸ್ ಡೇ ಹೈ ನಿನ್ನೆ ಹೈಗೆ ಬಂದು ಅಲ್ಲಿ ಅದು ನೋಡಬೇಕು, ಲಿಕ್ವಿಡಿಟಿ ಗ್ರಾಬ್ ಮಾಡಿಕೊಂಡು ಮೇಲೆ ಹೋಗುತ್ತಾ ಅಥವಾ ಹಿಂಗೆ ಬಂದು ಒಂದು ಕನ್ಸಾಲಿಡೇಷನ್ ಆಗಿ ಕೆಳಗಡೆ ಹೋಗುತ್ತಾ ಅಂತ. ಇದು ಗೋಲ್ಡ್ ನಾನು ಏನೂ ಪ್ರೊಜೆಕ್ಷನ್ ಇಟ್ಕೊಂಡಿಲ್ಲ. ಈ ಒಂದು ಪಾಯಿಂಟಲ್ಲಿ ಅದೇನು ಮೂಮೆಂಟ್ ಕೊಡುತ್ತೆ ಆಫ್ಟರ್ ರೀಟೆಸ್ಟ್, ನಾನು ಅದ್ರ ಬಗ್ಗೆ ಅದು ಆ ಪ್ರಕಾರವಾಗಿ ನಾನು ಟ್ರೇಡ್ ತಗೋತೀನಿ. ಓಕೆ, ಕ್ರೂಡಿಗೆ ಬಂದರೆ ನಮಗೆ ಕ್ರೂಡ್ ಡೆಫಿನೆಟ್ಲಿ ಸ್ಲ್ಯಾಶ್ ಆಗಿರುತ್ತೆ. ಯಾಕೆ ಅಂತಂದರೆ ನಿನ್ನೆ ಒಂದು ಅಪ್ಡೇಟ್ಸ್ ಏನಿದೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಮಾಡುವಂಥದ್ದು, ವಾರ ಎಫೆಕ್ಟ್ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಟುವರ್ಡ್ಸ್ ದ ಎಂಡ್ ಆಫ್ ದ ಡೇ ನೋಡಿದ್ರೆ ನಮಗೆ ದೊಡ್ಡ ಕ್ಯಾಂಡಲ್, ರೆಡ್ ಕ್ಯಾಂಡಲ್ಗಳು ಕಾಣಕ್ಕೆ ಸಿಗ್ತದೆ. ನಿನ್ನೆ ಏನಾಗಿತ್ತು ಆ್ಯಕ್ಚುಲಿ ಅಂತಂದರೆ, ಪ್ರೀವಿಯಸ್ ಡೇ ಹೈಗಿಂತ ಮೇಲೆ ಓಪನ್ ಆಗಿತ್ತು. ಪ್ರೀವಿಯಸ್ ಡೇ ಹೈನ ಲಿಕ್ವಿಡಿಟಿ ತಗೊಂಡು ಅಲ್ಲಿ ಯಾವ ಒಂದು ಪ್ರೈಸ್ ಆಕ್ಷನ್ ಮಾಡಿಲ್ಲ, ಸ್ಟ್ರೈಟಾಗಿ ಬೀಳೋಕ್ಕೆ ಶುರು ಆಯಿತು. ನಮಗೆ ಪ್ರೀವಿಯಸ್ ಒಂದು ಮೇಜರ್ ಪ್ರೈಸ್ ಆಕ್ಷನ್ ಲೆವೆಲಲ್ಲಿ ಬಂದು ಪುನಃ ಸಪೋರ್ಟ್ ತಗೊಂಡು ಸ್ವಲ್ಪ ಮೇಲೆ ಹೋಗೋಕೆ ಟ್ರೈ ಮಾಡ್ತು. ಯಾವಾಗ ಈ ನ್ಯೂಸ್ ಬಂತು, ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೈಯರ್ ಟೈಮಲ್ಲಿ, ಯಾವಾಗ ಈ ನ್ಯೂಸ್ ಬಂತು ಆವಾಗ ಸ್ಲ್ಯಾಶ್ ಆಯಿತು. ಇವತ್ತು ಏನು ಪ್ರೈಸ್ ರೇಂಜಲ್ಲಿದೆ ಅದು ವೀಕ್ಲಿ ಸಪೋರ್ಟಲ್ಲಿದೆ. ಇದು ನಿನ್ನೆ ಮೊನ್ನೆ ಅದಲ್ಲ, ನಾವು ಇಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಲಾಸ್ಟ್ ವೀಕ್ ಅಥವಾ ಈ ವೀಕ್ ಬಿಗಿನಿಂಗಲ್ಲೂ ಕೂಡ ಆ ಪ್ರೈಸ್ ಪಾಯಿಂಟ್ ಟಚ್ ಆಗಿದೆ. ನಾವು ಹೋಗಿ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಲ್ಟಿಪಲ್ ಟೈಮ್ಸಲ್ಲಿ ಈ ಒಂದು ಪ್ರೈಸಲ್ಲಿ ಕ್ರೂಡು ಸಪೋರ್ಟ್ ತೊಗೊಂಡಿದೆ. ಸೊ ನೋಡಬೇಕು ಇವತ್ತು ಅಥವಾ ಈ ವಾರದಲ್ಲಿ ಆ ಒಂದು ಸಪೋರ್ಟ್ಸ್ ಅನ್ನು ಬ್ರೇಕ್ ಮಾಡಿ ಪುನಃ ಕೆಳಗಡೆ ಬೀಳುತ್ತಾ 8200 ರೇಂಜಿಂದ ಏನಾದರೂ ಕೆಳಗಡೆ ಬೀಳುತ್ತಾ ಅಂತ ನೋಡಬೇಕು. ಆಕ್ಚುಲಿ ನಮ್ಮ ಸ್ಟ್ರಾಟಜಿ ಪ್ರಕಾರ 30 ಮಿನಿಟ್ ರೇಂಜ್ ಕೆಳಗಡೆ ಕ್ಲಾಪ್ ಆಗಿದೆ. ಒಂದು ರೀಟೆಸ್ಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಯಾವಕ್ಕೆ ರೀಟೆಸ್ಟು, ಐದರ್ 30 ಮಿನಿಟ್ ರೇಂಜ್ಗೆ ಅಥವಾ ಸ್ಟ್ರಾಂಗ್ ಆಗಿ ನನಗೆ ಮೂವಿಂಗ್ ಆವರೇಜ್ ಹಿಂಗೆ ರೀಟೆಸ್ಟ್ ಆದ್ರೂ ಪರವಾಗಿಲ್ಲ. ಅದು ಪ್ರೂವ್ ಮಾಡುತ್ತೆ ಓಕೆ ಇಟ್ ಮೈಟ್ ಬ್ರೇಕ್ ದ ವೀಕ್ಲಿ ಸಪೋರ್ಟ್ ಅಂತ. ಬಟ್ ಡೆಫಿನೆಟ್ಲಿ ಯಾವುದೇ ಟ್ರೇಡ್ ತೊಗೋಬೇಕಾದ್ರೂ ನಮ್ಮ ರಿಸ್ಕ್ ಮ್ಯಾನೇಜ್ ಕರೆಕ್ಟಾಗಿ ಆಗಬೇಕು. ಪೊಸಿಷನ್ ಸೈಜಿಂಗ್ ತುಂಬ ಜಾಸ್ತಿ ತಗೋಬಾರ್ದು. ಅಂದರೆ ನಮ್ಮ ಒಂದು ರೆಗ್ಯುಲರ್ ಅಪಟೈಟ್ ಏನಿದೆ 0.5% ಅಥವಾ 1% ಆಫ್ ಕ್ಯಾಪಿಟಲ್ ಪರ್ ಟ್ರೇಡ್, ಅದನ್ನು ರಿಸ್ಕ್ ಮೇಂಟೈನ್ ಮಾಡ್ಕೊತ ಹೋದರೆ, ಸಪೋಸ್ ಅಕಸ್ಮಾತ್ ಒಂದು ನಾವಿನ್ನೊಂದು ಕೆಳಗಡೆ ಹೋಗುತ್ತೆ ಅಂತ ತೊಗೊಂಡಿರ್ತೀವಿ ನಮ್ಮ ಅನಾಲಿಸಿಸ್ ಪ್ರಕಾರ, ನೆನ್ನೆ ಹೇಳ್ದಂಗೆ ಇದು ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಹಿಂಗಾದರೆ ನಾನು ಈ ಥರ ಡಿಸಿಷನ್ ತೊಗೋತೀನಿ ಅಂತ. ಅದು ರೀಟೆಸ್ಟ್ ಮಾಡಿ ನನಗೆ ಕೆಳಗಡೆ ಕ್ಲೋಸ್ ಕೊಟ್ಟರೆ ನಾನು ಸೆಲ್ ಮಾಡ್ತೀನಿ. ಸಪೋಸ್ ಅದನ್ನ ಸ್ಟಾಪ್ ಲಾಸ್ ಆಗಿ ತೊಗೊಂಡು ಟಕ್ಕಂತ ಮೇಲೆ ಒಂದು ಡ್ರಾಸ್ಟಿಕ್ ಮೂವ್ ಅಪ್ ಆಯಿತು ಅಂತಂದರೆ ಒಂದು ಸಣ್ಣ ಸ್ಟಾಪ್ ಲಾಸ್ನ ಕೊಡ್ತೀನಿ, ಪುನಃ ನಾನು ಡೈರೆಕ್ಷನ್ನ ಚೇಂಜ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ದ್ಯಾಟ್ ಪ್ರೂವ್ಸ್ ಒಂದು ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಯಾವ ಒಂದು ಡೈರೆಕ್ಷನಲ್ಲಿ ಥಿಂಕ್ ಮಾಡ್ತಿದ್ದಾರೆ ಅಂತ. ಸೊ ಜಾಸ್ತಿ ಸ್ಟೇಕ್ ಇರೋದು, ಸ್ಟಾಪ್ ಲಾಸ್ ಇಲ್ಲದೆ ಅವರೇಜ್ ಮಾಡ್ಕೊತ ಹೋಗೋದು, ಇದೇನಾಗುತ್ತೆ ನಮಗೆ ಫ್ಲೆಕ್ಸಿಬಿಲಿಟಿನ ಕೊಡಲ್ಲ ಇಮಿಡಿಯೇಟ್ ಆಗಿ ನಮ್ಮ ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಮೈಂಡ್ ಸೆಟ್ನ ಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಆಲ್ವೇಸ್ ಸ್ಟಾಪ್ ಲಾಸ್ನ, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ. ಆ ಸ್ಟಾಪ್ ಲಾಸು ಲಾಜಿಕಲ್ ಆಗಿರಲಿ, ಸುಮ್ಮನೆ ಅಂದರೆ ತೀರಾ ಹತ್ರದಲ್ಲಿ ಸ್ಟಾಪ್ ಲಾಸ್ ಇರೋದು, ಅದು ಸ್ಟಾಪ್ ಲಾಸ್ ಹಿಟ್ಟಾದ್ರೂ ಅದನ್ನ ಅದು ಯಾಕೆ ಹಿಟ್ಟಾಯಿತು ಅಥವಾ ಅದರಿಂದ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅದು ಗೊತ್ತಿಲ್ಲದೆ ಹೋಗೋದು. ಆ ಥರ ತೀರಾ ದೊಡ್ಡದಾಗಿ ಇಟ್ಬಿಟ್ಟು ತುಂಬ ಜಾಸ್ತಿ ಲಾಸ್ ಮಾಡಿಕೊಂಡು ಪುನಃ ಟ್ರೇಡ್ಸ್ಗಳನ್ನ ತಗೊಳ್ಳದೆ ಇರೋ ಥರ ಆಗೋದು, ಆ ಥರ ಎಲ್ಲ ಮಾಡ್ಕೋಬೇಡಿ. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ, ರಿಸ್ಕ್ ರಿವಾರ್ಡ್ ಇದನ್ನ ರೇಷಿಯೋನ ಚೆನ್ನಾಗಿ ಅಟ್ಲೀಸ್ಟ್ 1:3 ಆನ್ವರ್ಡ್ಸ್ನ ಇರುವಂಥ ಟ್ರೇಡ್ಸ್ಗಳನ್ನ ತಗೊಳ್ಳಿ ಅಷ್ಟೇ. ನೆಕ್ಸ್ಟ್ ಟಾಪಿಕ್ ಏನಿದೆ ನಮ್ಮದು ಟ್ರೇಡ್ ಸೆಟಪ್ ಆಯಿತು. ಲರ್ನಿಂಗ್ ಕಾನ್ಸೆಪ್ಟ್ ಇವತ್ತು ನಾವು ಇವತ್ತು ಒಂದು ಪ್ರಸ್ತುತವಾಗಿರೋದು ಅಂದರೆ ವೈ ಡಸ್ ಕ್ರೂಡ್ ಆಯಿಲ್ ಮ್ಯಾಟರ್ ಟು ಇಂಡಿಯಾ ಅಂತ. ಏನಕ್ಕೆ? ಹಲವಾರು ಥಿಂಗ್ಸಲ್ಲಿ ಕ್ರೂಡ್, ಯಾಕೆಂದರೆ ಮೇಜರ್ ಆಗಿ ನಾವು ಕ್ರೂಡನ್ನು ಇಂಪೋರ್ಟ್ ಮಾಡ್ಕೊತೀವಿ. ಸೊ ನಮ್ಮ ರಿಫೈನರೀಸ್ ಇರ್ಬೋದು, ಪ್ರೊಡಕ್ಷನ್ ಯೂನಿಟ್ಸ್ಗಳಿರ್ಬೋದು, ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿರ್ಬೋದು,
ಕ್ರೂಡ್ ಮೇಲೆ, ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಏವಿಯೇಷನ್ ಇರ್ಬೋದು, ಪೇಂಟ್ ಸೆಗ್ಮೆಂಟ್ ಇರ್ಬೋದು, ಈ ಹಲವಾರು ಒಂದು ಸೆಕ್ಟರ್ಸ್ಗೆ ಕ್ರೂಡ್ ಪ್ರೈಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಈಗ ಪ್ರತಿದಿನ ನಮ್ಮ ಒಂದು ಜೀವನದ ಇದಕ್ಕೆ ಅವಶ್ಯಕತೆ ಬೇಕಾದಂತ ಎಲ್ಲ ವಸ್ತುಗಳಿಗೂ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಂದ್ರೆ, ಡಿಸ್ಟ್ರಿಬ್ಯೂಟ್ ಆಗ್ಬೇಕಂತಂದ್ರೆ ಕ್ರೂಡ್ ತುಂಬಾ ಮುಖ್ಯ. ಪೆಟ್ರೋಲ್, ಡೀಸೆಲ್ ಎಲ್ಲವೂ ತುಂಬಾ ಮುಖ್ಯ. ಅದು ಏನಾದ್ರೂ ಕ್ರಂಚ್ ಆಗ್ತಾ ಹೋದ್ರೆ, ಅದು ಪ್ರೈಸಸ್ ಜಾಸ್ತಿ ಆಗ್ತಾ ಹೋದ್ರೆ ಡೆಫಿನೆಟ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ದಟ್ ಆಕ್ಚುಲಿ ನಮ್ಮ ಒಂದು ಗ್ರೋತ್ ರೇಟ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಕ್ರೂಡ್ ಇವತ್ತಿನ ಮಟ್ಟಿಗೆ ಇವಾಗ ಏನು ನ್ಯೂಸ್ ಬಂದಿದೆ, ಸ್ಟೇಟ್ ಆಫ್ ಹಾರ್ಮಸ್ ಕ್ಲಿಯರ್ ಆಗುತ್ತೆ ಸದ್ಯದಲ್ಲೇ ಅಂತ ಅನ್ನೋದು, ಅಥವಾ ಯುದ್ಧ ನಿಲ್ಲುತ್ತೆ ಅನ್ನೋದು ಡೆಫಿನೆಟ್ಲಿ ನಮಗೆ ಪಾಸಿಟಿವ್. ಮತ್ತೆ ಡಿಸ್ಕ್ಲೇಮರ್ ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ಏನಿದೆ ಇದು ಎಜುಕೇಶನಲ್ ಪರ್ಪಸ್ ಅಲ್ಲಿ ನಾನು ಕಲಿತಾ ಇದ್ದೀನಿ. ಇನ್ನ ಹಲವಾರು ಜನ ನನಗಿಂತ ಜಾಸ್ತಿ ಕಲಿತವರು ಇದನ್ನ ನೋಡ್ತಿರ್ಬೋದು. ಕಮೆಂಟ್ ಮಾಡಿ, ಯಾವ ಒಂದು ವಿಷಯ ತಪ್ಪಾಗಿ ಹೇಳಿರ್ಬೋದು ನಾನು, ಅಥವಾ ಯಾವ ವಿಷಯ ಸರಿ ಆಯ್ತು, ಹೆಲ್ಪ್ ಆಯ್ತು ನಿಮಗೆ. ಅದು ಟ್ರೇಡ್ ಸೆಟಪ್ ಇರ್ಬೋದು, ಅಥವಾ ಯಾವುದೋ ಒಂದು ನಾವು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕೊಟ್ಟ ಅಪ್ಡೇಟ್ಸ್ ಇರ್ಬೋದು, ಅಥವಾ ನ್ಯೂಸ್ ಇರ್ಬೋದು. ಅದು ಏನು ಹೆಲ್ಪ್ ಆಯ್ತು, ಯಾವ ವಿಷಯ ತಿಳ್ಕೊಳಕ್ಕೆ ಹೆಲ್ಪ್ ಆಯ್ತು ಅಂತ ಕಮೆಂಟ್ ಮಾಡಿ. ನಾಳೆ ಇದೇ ತರ ಒಂದು ಲರ್ನಿಂಗ್ ಕಾನ್ಸೆಪ್ಟ್ ಅಂತಂದ್ರೆ ದಿನ ಒಂದೊಂದು ಸಣ್ಣ ಸಣ್ಣ ನಾಲೆಜ್ ಬೈಟ್ಸ್ ತರ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂತೀರಾ? ಸಪೋಸ್ ಯಾವುದೋ ಒಂದು ವಿಕ್ಸ್ ಅಂತ ಒಂದು ಇದನ್ನ ಇಂಡೆಕ್ಸ್ ನ ಮೆನ್ಷನ್ ಮಾಡ್ತೀವಿ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತನೋ, ಅಥವಾ ಗಿಫ್ಟ್ ನಿಫ್ಟಿ ಅದು ಹೆಂಗೆ ವರ್ಕ್ ಆಗುತ್ತೆ ನಿಫ್ಟಿಗಿಂತ ರಿಲೇಟಿವ್ ಆಗಿ ಅದು ಗೊತ್ತಿಲ್ಲ ಅಂತ, ನಿಮ್ಗೆ ಯಾವ ಒಂದು ಟಾಪಿಕ್ ಬೇಕು ಅಂತ ಅನ್ಸುತ್ತೆ ತಿಳ್ಕೊಳ್ಳೋಕೆ ಅದನ್ನ ಪೋಸ್ಟ್ ಮಾಡಿ. ಡೈಲಿ ಒಂದೊಂದು ಟಾಪಿಕ್ ಅಲ್ಲಿ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್. ಟ್ರೇಡ್ ಸೇಫ್. ಒಂದು ನಿಮ್ಮ ಎಸ್ಪೆಷಲಿ ಶುಕ್ರವಾರ ವಿ ಡೋಂಟ್ ವಾಂಟ್ ಟು ಸ್ಪಾಯಿಲ್. ನಾಳೆ ಟ್ರೇಡ್ ತಗೊಳಕ್ಕಾಗಲ್ಲ. ವಾರ ಈಗ ವೀಕೆಂಡ್ಸ್ ಹ್ಯಾಪಿ ಕಳಿಬೇಕಂತಂದ್ರೆ ಇದು ಸೇಫಾಗಿ ಟ್ರೇಡ್ ಮಾಡಿ, ಲಾಸ್ ಮಾಡ್ಕೊಳ್ಳದೆ, ಪ್ರಾಫಿಟ್ ಆಗದೆ ಇದ್ರೂ ಪರವಾಗಿಲ್ಲ, ಅತಿಯಾಗಿ ಲಾಸ್ ಮಾಡ್ಕೊಳ್ಳದೆ ಡಿಸಿಪ್ಲಿನ್ ಆಗಿ ನಮ್ಮ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಮಾಡಿ ಕ್ಲೋಸ್ ಮಾಡಿ ಇವತ್ತಿನ ಎಂಡ್ ಮಾಡೋಣ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಎಲ್ಲ ಟ್ರೇಡರ್ಸ್ಗೂ ಮತ್ತು ಇನ್ವೆಸ್ಟರ್ಸ್ಗೂ.